ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ಅಂದರೆ ದಿನಾಂಕ 26 ನವೆಂಬರ್ 2024 ಮಂಗಳವಾರ. ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ಬಹಳನೇ ವಿಭಿನ್ನ. ಇವತ್ತು ವಿಶೇಷ ಏನಪ್ಪ ಅಂದರೆ ವಿಚ್ಛೇದನದ ಬಗ್ಗೆ ನಾನು ನನ್ನ ಅನುಭವವನ್ನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಅದೇನು ಅಂದರೆ, ಮೊದಲು ಅಂದರೆ ನಾವು ಚಿಕ್ಕವರಿದ್ದಾಗ ಮದುವೆ ಆಗುವುದು ಬಹಳ ಸುಲಭ ಇತ್ತು, ವಿಚ್ಛೇದನ ಪಡೆಯುವುದು ಬಹಳ ಕಷ್ಟ ಇತ್ತು. ಆದರೆ ಈಗ ಅದು ಉಲ್ಟಾಗಿದೆ. ಈಗೇನಾಗ್ತಾ ಇದೆ ಅಂದರೆ, ವಿಚ್ಛೇದನ ಪಡೆಯುವುದು ಬಹಳ ಸುಲಭ ಆಗಿದೆ, ಮದುವೆ ಆಗುವುದು ಕಷ್ಟ ಆಗ್ತಾ ಇದೆ. ಇದಕ್ಕೆ ಕಾರಣ ಹುಡುಗಿಯ ತಂದೆ ತಾಯಿ 100ಕ್ಕೆ 90ರಷ್ಟು ಅಥವಾ 80ರಷ್ಟು, ಹುಡುಗನ ತಂದೆ ತಾಯಿ 20%. ಅದರ ಜೊತೆಗೆ ದಂಪತಿಗಳಿಬ್ಬರು ಕೆಲಸಕ್ಕೆ ಹೋಗ್ತಾ ನಾನು ಯಾರ ಮೇಲೇನೂ ಅವಲಂಬಿತನಾಗಿಲ್ಲ ಅಥವಾ ಅವಲಂಬಿತನಾಗಿಲ್ಲ ಎನ್ನುವ ಮಹಿಳೆ ಮತ್ತು ಪುರುಷನ ವಾದವೇ ಈ ವಿಚ್ಛೇದನಕ್ಕೆ ಕಾರಣ ಆಗುತ್ತೆ ಎನ್ನುವುದರಲ್ಲಿ ಅನುಮಾನ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಅದರ ಜೊತೆಗೆ ಬಹಳಷ್ಟು ಜನ ಮಹಿಳೆಯರು ಮಾಡ್ತಾ ಇರೋ ತಪ್ಪೇನಪ್ಪ ಅಂದರೆ, ತಾಯಿಯಾಗಿ ಮಗಳಿಗೆ ಸಂಸ್ಕಾರ ಅಂದರೆ ಬಟ್ಟೆ ಧರಿಸುವ ಸಂಸ್ಕಾರ ಮತ್ತು ಕಿಚನ್ ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಕಲಿಸುವ ಸಂಸ್ಕಾರವನ್ನು ಕಲಿಸೋದೇ ಇಲ್ಲ. ಮದುವೆ ವಯಸ್ಸಿಗೆ ಬಂದರೂ ಸಹ ತನ್ನ ಮಗಳಿಗೆ ಕೈತುತ್ತು ಕೊಡ್ತಾರೆ. ಆದರೆ ಕೈತುತ್ತು ಕೊಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೈತುತ್ತು ಕೊಡುವ ಪ್ರೀತಿಯ ಜೊತೆಗೆ ಸಂಸ್ಕಾರನ ಕಲಿಸಿ ಅವರಿಗೆ ಅಡುಗೆ ಮಾಡೋದನ್ನು ಕಲಿಸ್ಬೇಕು. ನಾಳೆ ಗಂಡನ ಮನೆಗೆ ಹೋದರೆ ನೀನು ಅಡುಗೆ ಮಾಡಿ ಹಾಕಬೇಕು ಎನ್ನುವ ಮನಸ್ಥಿತಿ ಅಥವಾ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕು. ಇದನ್ನು ಬಿಟ್ಟು ಅವರು ಚೆನ್ನಾಗಿ ಬೆಳೆಸ್ಬಿಡ್ತಾರೆ, ಇಲ್ಲಿ ಬಂದು ಅವರು ಗಂಡನ ತಲೆನ ತಿಂತಾರೆ. ಇದನ್ನು ನಾನು ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲಾಗಿ ನಾನು ಬಹಳಷ್ಟು ಸಂಸಾರದಲ್ಲೇ ನೋಡಿದ್ದೇನೆ. ಹಾಗಾದರೆ ವಿಚ್ಛೇದನದ ಹಿಂದೆ ಇರುವ ಬಹಳಷ್ಟು ಕಾರಣಗಳೇನು? ಇದನ್ನು ಬಿಟ್ಟು ಅಂದರೆ, ವಿವಾಹ ವಿಚ್ಛೇದನ ಒಂದು ದೊಡ್ಡ ಶಾಪ ಎಂದರೆ ತಪ್ಪಾಗಲಾರದು. ಕಾರಣ, ಇಂದಿನ ಪೀಳಿಗೆಗೆ ವಿಚ್ಛೇದನದ ಅರ್ಥ ಯೌವನದಲ್ಲೇ ಇದ್ದಾಗ ಮತ್ತು ಅವಸರದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಾಗ ಅವರಿಗೆ ಗೊತ್ತಾಗಲ್ಲ. ಕೇವಲ 1 ತಿಂಗಳು ಅಥವಾ 1 ವರ್ಷ ಇಬ್ಬರು ಬೇರೆ ಬೇರೆ ಇದ್ದು ಆ ಸಮಯವನ್ನು ಕಳೆದ ಮೇಲೆ ಅವರಿಗೆ ಒಂಟಿತನ ಕಾಡಲು ಪ್ರಾರಂಭಿಸಿದಾಗ ದಾಂಪತ್ಯದ ಬೆಲೆ ನಿಜವಾಗಿ ಗೊತ್ತಾಗುತ್ತದೆ ಅಂದರೆ ಅದರಲ್ಲಿ ಅನುಮಾನವೇ ಇಲ್ಲ. ಹೇಗಪ್ಪ ಅಂದರೆ, ಒಂದು ಹೆಣ್ಣು ವಿಚ್ಛೇದನ ತೆಗೆದುಕೊಂಡ ಮೇಲೆ ಗೆಳೆಯರ ಜೊತೆ ಅಥವಾ ಗೆಳತಿಯರ ಜೊತೆ ಅತ್ತೆ ಮಾವ ಗಂಡ ಅಥವಾ ಯಾರದೇ ಅನುಮತಿ ಇಲ್ಲದೆ ಹೊರಗಡೆ ಇಷ್ಟ ಬಂದಂಗೆ ಸುತ್ತಬಹುದು, ಓಡಾಡಬಹುದು, ಖುಷಿ ಪಡಬಹುದು. ಉದಾಹರಣೆಗೆ, ಯಾರಾದ್ರ ಜೊತೆಗೆ ಸಿನಿಮಾಗೆ ಹೋದರೆ 2.5 ಗಂಟೆ ಖುಷಿ ಪಡ್ಬೋದು, ಪಬ್ಬಿಗೆ ಹೋದರೆ 1 ಗಂಟೆ 2 ಗಂಟೆ ಖುಷಿ ಪಡ್ಬೋದು, ಅಥವಾ ಹೊರಗಡೆ ಎಲ್ಲರ ಜೊತೆಗೆ ಒಂದು ಪಾರ್ಟಿಗೆ ಹೋದರೆ 1 ಗಂಟೆ 2 ಗಂಟೆ ಖುಷಿ ಪಡ್ಬೋದು. ಹಾಗೆ ನಮಗೆ ಆ ಅವಕಾಶ ಅಥವಾ ಸೀಮಿತವಾದ ಸಮಯದಲ್ಲಿ ಮಾತ್ರ ಖುಷಿ ಪಡಬಹುದೇ ವಿನಃ ಅದೆಲ್ಲ ಮುಗಿಸಿಕೊಂಡು ನಾವು ಮರಳಿ ಮನೆಗೆ ಬಂದಾಗ ನಮಗೆ ನಿಜವಾಗಿ ಒಂಟಿತನ ಕಾಡುತ್ತದೆ ಎನ್ನುವುದನ್ನು ಮಾತ್ರ ನೀವು ಮರಿಬಾರದು. ಇದನ್ನು ನೀವು ವಿಚ್ಛೇದನ ಪಡೆಯುವ ಮೊದಲೇ ನೀವು ಯೋಚನೆ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ, ವಿಚ್ಛೇದನ ಪಡೆಯುವ ಮೊದಲು ಮಹಿಳೆಯರು ಯಾರಾದರೂ ವಿಚ್ಛೇದನ ಪಡೆದುಕೊಂಡ ಮಹಿಳೆ ಅಥವಾ ಗಂಡನನ್ನು ಕಳೆದುಕೊಂಡ ವಿಧವೆಯ ಜೀವನವನ್ನು ಒಮ್ಮೆ ಹತ್ತಿರದಿಂದ ನೋಡಿ. ಆವಾಗ 100ಕ್ಕೆ 97ರಷ್ಟು ಮಹಿಳೆಯರು ವಿಚ್ಛೇದನವನ್ನು ನೀವು ಪಡೆಯಲು ನಿಜವಾಗಿಯೂ ಇಷ್ಟಪಡಲ್ಲ. ಯಾಕಂದರೆ ನಿಮಗೆ ಸತ್ಯದ ಅರಿವು ಆಗುತ್ತೆ. ಗಂಡ ಇಲ್ಲದೆ ಇರುವ ಜೀವನ ನಿಜವಾಗಿಯೂ ಬಹಳ ಕಷ್ಟ. ಯಾಕಂದರೆ ಗಂಡ ಹೆಂಡತಿ ಆಗಿದ್ದಾಗ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯವನ್ನು, ಹೊರಗಡೆ ವಿಷಯ ಗಂಡನೇ ನೋಡ್ಕೊತಾನೆ. ಹಾಗೆ ಗಂಡನೇ ತಂದು ಮನೆಗೆ ಕೊಡ್ತಾನೆ. ನಿಮಗೇನಾದ್ರು ವಸ್ತು ಬೇಕಾಗಿದ್ರು, ನಿಮಗೆ ಹೊರಗಿನ ಪ್ರಪಂಚದ ಬಗ್ಗೆ ಅಥವಾ ಏನಾದರೂ ಖರೀದಿ ಮಾಡೋದ್ರ ಬಗ್ಗೆ ಯಾವುದೇ ಟೆನ್ಷನ್ ಇರಲ್ಲ. ನೀವು ಮನೆಯಲ್ಲಿ ಇದ್ದು ಆರಾಮಾಗಿ ನಿಮ್ಮ ಮನೆ ಕೆಲಸನ ನೋಡ್ಕೋಬಹುದು. ಹಾಗೆಯೇ ಗಂಡು ಹೊರಗಡೆಯಿಂದ ತರ್ಬೋದು, ಆದರೆ ಮನೆಯಲ್ಲಿ ಮಾಡುವ ಕೆಲಸನ ಹೆಂಡತಿ ಏನು ಮಾಡ್ತಾಳೆ ಆ ಕೆಲಸನ ನೀವು ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ನೆಮ್ಮದಿಯಾಗಿ ಹೊರಗಡೆಯಿಂದ ಕೆಲಸ ಮಾಡಿಕೊಂಡು ಏನಾದರೂ ಖರೀದಿ ಮಾಡೋದಾಗಲಿ, ಏನಾದರೂ ಬೇಕು ಮನೆಗೆ ತಗೊಂಡೋಗಿ ಹೆಂಡತಿ ಖುಷಿ ಪಡಿಸ್ಬೋದು. ಆದರೆ ಮನೆಯಲ್ಲಿ ನೀವು ಇದ್ದು ಅಡುಗೆ ಮಾಡಿ ತಿನ್ನುವಷ್ಟು ತಾಳ್ಮೆ ನಿಮಗೆ ಇರೋದಿಲ್ಲ. ಆ ಅಭ್ಯಾಸ ನಿಮಗೆ ಬರೋದು ಬಹಳ ಕಷ್ಟ. ಹಾಗಾಗಿ ಇಬ್ಬರದ್ದು ಪಾಲಿದೆ ವಿಚ್ಛೇದನದಲ್ಲಿ, ಹಾಗೂ ನೀವು ಯೋಚನೆ ಮಾಡಲೇಬೇಕು. ಈ ವಿಷಯದಲ್ಲಿ ನಾವು ಗಂಡಸಿನ ವಿಷಯಕ್ಕೆ ಬಂದಾಗ, ಹೊಸದರಲ್ಲಿ ಸಮಯಕ್ಕೆ ಸರಿಯಾಗಿ ಮನೆಗೆ ಬರುವ ಗಂಡ ನಂತರ ಹೆಂಡತಿಯ ಕಿರಿಕಿರಿಯಿಂದ ಮನೆಗೆ ತಡವಾಗಿ
ಬರಲು ಇಚ್ಛಿಸುತ್ತಾನೆ ಹಾಗೂ ಬಯಸುತ್ತಾನೆ. ಇದು ಬಹಳಷ್ಟು ಗಂಡಸರಿಗೆ ಅನುಭವ ಆಗಿರುತ್ತದೆ. ಹಾಗೂ ಮನೆಗೆ ಹೋಗಲು ತುಂಬ ಬೇಜಾರು ಪಡ್ತಾನೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಆದರೆ ತಡವಾಗಿ ಬಂದರೂ ಪರವಾಗಿಲ್ಲ, ಮನೆಯ ಊಟ ಮಾಡ್ತಾನೆ, ಅವನು ಆದಷ್ಟು ಆರೋಗ್ಯವಾಗಿ ಇರ್ತಾನೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ. ಆದರೆ ಒಂದು ವೇಳೆ ವಿಚ್ಛೇದನ ಪಡೆದುಕೊಂಡರೆ ಮನೆಗೆ ಹೋಗುವುದನ್ನೇ ಅವನು ಮರ್ತು ಬಿಡ್ತಾನೆ. ಬಾರಲ್ಲೂ ಇರ್ಬೋದು, ಅಥವಾ ಸ್ನೇಹಿತರ ಜೊತೆ ಇರ್ಬೋದು, ಇಲ್ಲ ಎಲ್ಲೋ ಟೀ ಕಾಫಿ ಅಂಗಡಿ ಹತ್ರನೋ ಪಾರ್ಕ್ ಹತ್ರ ಸಮಯವನ್ನು ಕಳೆಯಬಹುದು. ಅದರಲ್ಲಿ ಅನುಮಾನನೇ ಇಲ್ಲ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ಹೆಂಡತಿ ಸತ್ತವರ ಮನೆಗೆ ಅಥವಾ ಹೆಂಡತಿ ಬಿಟ್ಟ ವಿಚ್ಛೇದನ ಪಡೆದಿರುವವರ ಮನೆಗೆ ಒಮ್ಮೆ ಈ ಗಂಡು, ಅಂದರೆ ವಿಚ್ಛೇದನ ಪಡೆಯಬೇಕು ಎನ್ನುವ ಗಂಡು ವಿಚ್ಛೇದನ ಪಡೆಯುವ ಮೊದಲೇ ಒಮ್ಮೆ ಬೇಟೆ ಕೊಟ್ಟು ನೋಡಿ. ಆಮೇಲೆ ತಿಳಿಯುತ್ತದೆ ನಿಮಗೆ ಹೆಂಡತಿ ಇಲ್ಲದಿದ್ದರೆ ಜೀವನ ಎಷ್ಟು ಕಷ್ಟ ಅಂತ. ಹಾಗಾಗಿ ಹೆಂಡತಿ ಜಗಳ ಆಡಿದರೂ ಪರವಾಗಿಲ್ಲ, ವಿಚ್ಛೇದನ ಬೇಡನೇ ಬೇಡ ಅಂತ ನೀವು ಸಹ ತೀರ್ಮಾನಕ್ಕೆ ಬರ್ತೀರಿ. ಏನಂತೀರ? ಅದಕ್ಕೆ ನಮಗೆ ಅರಿವಾಗಬೇಕು ಅಂದರೆ, ಗಂಡ ಹೆಂಡತಿಯರಿಬ್ಬರಿಗೂ ಸಂಸಾರದಲ್ಲಿ ಜಗಳನೂ ಬರಲ್ಲ, ಹಾಗೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರೋದಿಲ್ಲ. ಯಾವಾಗ ನೀವು ಪ್ರಾಯೋಗಿಕವಾಗಿ ವಿಚ್ಛೇದನದ ಹಿಂದೆ ನಿಜವಾಗಿಯೂ ಎಷ್ಟು ಕಷ್ಟ ಇದೆ, ಎಷ್ಟು ಸಮಸ್ಯೆ ಇದೆ, ಹೆಂಡತಿ ಹೋದರೆ ಗಂಡ ಸುಖವಾಗಿರ್ತೀನಿ ಅನ್ನೋದು ತಪ್ಪು, ಗಂಡ ಹೋದ್ಮೇಲೆ ಹೆಂಡತಿ ಏನೋ ಭಾರಿ ಚೆನ್ನಾಗಿರ್ತೀನಿ ಅನ್ನೋದು ತಪ್ಪು. ಅದು ಹೇಳುವಾಗ ಜಗಳ ಆಡುವಾಗ ಬಹಳನೇ ಸುಲಭ, ಆದರೆ ದೂರ ಆದ ಮೇಲೆ ಮತ್ತೆ ಹತ್ತಿರ ಆಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ದೂರ ಆಗುವ ಮೊದಲೇ ಯೋಚನೆ ಮಾಡಿ. ಉದಾಹರಣೆಗೆ ಹೇಗಪ್ಪ ಅಂದರೆ, ಕನ್ನಡಿ ಒಡೆದ ಮೇಲೆ ಹೇಗೆ ಜೋಡ್ಸೋಕ್ಕಾಗೋದಿಲ್ಲೋ ಹಾಗೆ ಕನ್ನಡಿ ಒಡೆಯುವ ಮುಂಚೆನೇ ನೀವು ಅದನ್ನು ಸುರಕ್ಷಿತವಾಗಿ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅದೇ ನಿಜವಾದ ಸಂಸಾರ ಎನ್ನುವುದು ನನ್ನ ಅನುಭವದ ಮಾತಾಗಿತ್ತು. ಏನಂತೀರ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ. ಧನ್ಯವಾದಗಳು.